ಪ್ರಿಯ ವೀಕ್ಷಕರೇ, ಇಲ್ಲಿ ನೀವು ಕಾಣ್ತಾ ಇರ್ತಕ್ಕಂಥದ್ದು 1 ಎಕರೆ ಪ್ರದೇಶದಲ್ಲಿರ್ತಕ್ಕಂಥ ಪಾಲಿ ಹೌಸ್. ಇದನ್ನು ಗ್ರೀನ್ ಹೌಸ್ ಅಂತಲೂ ಕೂಡ ಕರೀತಾರೆ. ಇದು ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ತೊರೆಶೆಟ್ಟಿಹಳ್ಳಿ ಗ್ರಾಮ. ಇಲ್ಲಿ ಪಾಲಿ ಹೌಸ್ನಲ್ಲಿ ಏನು ಬೆಳೆದಿದ್ದಾರೆ ನೋಡೋಣ ಬನ್ನಿ ಸ್ನೇಹಿತರೆ. ಅಲೆಮಾರಿ ಮನಸ್ಸು ಮೋಟಿವೇಶನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ದಿನ ನಾನು ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ತೊರೆಶೆಟ್ಟಿಹಳ್ಳಿ ಗ್ರಾಮದಲ್ಲಿದ್ದೀನಿ. ಇಲ್ಲಿಯ ರೈತರಾದ ಸಿ ನಾಗಣ್ಣ ಅವರು ಇಲ್ಲಿ ಪಾಲಿ ಹೌಸ್ನಲ್ಲಿ ದೊಣ್ಣೆ ಮೆಣಸಿನಕಾಯಿ ಕ್ಯಾಪ್ಸಿಕಮ್ ಬೆಳೆಯನ್ನು ಬೆಳೆದಿದ್ದಾರೆ. ಇವರು ಯಾವ ರೀತಿ ಬೆಳೆದಿದ್ದಾರೆ ಪಾಲಿ ಹೌಸ್ನಲ್ಲಿ ಅಂತ ಅವರ ರೈತರ ಅನುಭವವನ್ನು ಕೇಳೋಣ ಬನ್ನಿ ಸ್ನೇಹಿತರೆ. ಈಗ ತಮಗೆ ರೈತರನ್ನ ಪರಿಚಯ ಮಾಡಿಸೋದಕ್ಕಿಂತ ಮುಂಚೆ ಹೇಗೆ ಬೆಳೆ ಇದೆ ಅನ್ನೋದನ್ನು ಸ್ವಲ್ಪ ಗಮನಿಸೋಣ ಬನ್ನಿ ಸ್ನೇಹಿತರೆ. ಒಂದು ಕಡೆ ಹಾಲಿ ಕಟಾವು ನಡೀತಾ ಇದೆ, ಇನ್ನೊಂದು ಕಡೆ ಕಟಾವು ಆದಂಥ ಜಾಗದಲ್ಲಿ ಸ್ಪ್ರೇ ಮಾಡ್ತಾ ಇದ್ದಾರೆ. ಅದಕ್ಕಿಂತ ಮುಂಚೆ ಈ ಬೆಳೆ ಹೇಗೆ ಬೆಳೆದಿದ್ದಾರೆ ಸ್ವಲ್ಪ ಗಮನಿಸೋಣ ಬನ್ನಿ ಸ್ನೇಹಿತರೆ. ಸರ್ ನಮಸ್ತೆ. ನಮಸ್ಕಾರ. ತಮ್ಮ ಹೆಸರು ಸರ್? ನಾಗೇಗೌಡ ಅಂತೇಳಿ, ತೊರೆಶೆಟ್ಟಿಹಳ್ಳಿ ಗ್ರಾಮ. ನಾನು ಡಿಪ್ಲೊಮಾ ಮೆಕ್ಯಾನಿಕಲ್ ಪದವೀಧರ. ಈಗ ಗ್ರೀನ್ ಹೌಸ್ ಮಾಡಿಕೊಂಡು ಎಷ್ಟು ವರ್ಷ ಆಯ್ತು ಸರ್ ಇದನ್ನ ನೀವು ಗ್ರೀನ್ ಹೌಸ್ ಮಾಡಿ? ಈಗಾಗಲೇ 7 ವರ್ಷ ಮುಗಿತಾ ಇದೆ. 7 ವರ್ಷ ಮುಗಿತಾ ಇದೆಯಾ? 7 ವರ್ಷ ಮುಗಿತಾ ಇದೆ. ಸ್ವಲ್ಪ ಜೋರಾಗಿ ಮಾತಾಡಿ. 7 ವರ್ಷ ಮುಗಿತಾ ಇದೆ. 7 ವರ್ಷದಿಂದ ಯಾವ್ಯಾವ ಬೆಳೆಗಳನ್ನ ಹಾಕಿದಿರಿ ಸರ್ ಇಲ್ಲಿ? ನಾನು ಇವಾಗಲೇ ಕ್ಯಾಪ್ಸಿಕಮ್ ಹಾಕಿದೆ ಮೊದಲಿಗೆ. ಇದು 3ನೇ ಬಾರಿ ಕ್ಯಾಪ್ಸಿಕಮ್ ಹಾಕಿದ್ದೀನಿ. ಮಧ್ಯ 2 ಬಾರಿ ಇಂಗ್ಲಿಷ್ ಕುಕುಂಬರ್ ಹಾಕಿದ್ದೆ. ಇವಾಗ ಪುನಃ 3ನೇ ಬಾರಿಗೆ ಕ್ಯಾಪ್ಸಿಕಮ್ ಹಾಕಿದೆ. ಕಲರ್ ಕ್ಯಾಪ್ಸಿಕಮ್ ಎಲ್ಲ ಗ್ರೀನೇ ಕಾಣ್ತಾ ಇದೆ. ಮತ್ತೆ ಈಗ ಕಲರ್ ಮೊನ್ನೆ ಹಾರ್ವೆಸ್ಟ್ ಮಾಡಿದ್ವಿ. ಅದರಿಂದ ಗ್ರೀನ್ ಒಂದ್ ಸ್ವಲ್ಪ ರೇಟ್ ಇತ್ತು ಅಂತ ಹೇಳಿ ಗ್ರೀನ್ ಹಾರ್ವೆಸ್ಟ್ ಮಾಡ್ತಾ ಇದ್ದೀವಿ. ನೀವು ಫಸ್ಟ್ ಗ್ರೀನ್ ಬರುತ್ತಾ ಅದು? ಹೌದು, ಗ್ರೀನ್ ಬಂದು ಆಮೇಲೆ ಎಲ್ಲೋ ಮತ್ತೆ ರೆಡ್ ಆಗುತ್ತೆ. ಅಂದ್ರೆ ಹಾಗೆ ಬಿಟ್ಬಿಟ್ರೆ ಗಿಡದಲ್ಲಿ ಗ್ರೀನ್? ಹೌದೌದು, ಎಲ್ಲೋ ಮತ್ತೆ ರೆಡ್ ಆಗುತ್ತೆ. ಈಗ ಗ್ರೀನ್ಗೆ ನೀವು ಬೆಲೆ ಇರೋದ್ರಿಂದ ಮಾರ್ಕೆಟ್ ಅಲ್ಲಿ ಈಗ ಗ್ರೀನ್ ಕಟಾವ್ ಮಾಡ್ತಾ ಇದ್ದೀವಿ. ಹೌದೌದು. ರೆಡ್ಗೆ ಒಂದ್ ಸ್ವಲ್ಪ ಕಡಿಮೆ ಬೆಲೆ ಇದೆ, ಮತ್ತೆ ಕ್ವಾಲಿಟಿ ಒಂದ್ ಸ್ವಲ್ಪ ಕಡಿಮೆ ಇರೋದ್ರಿಂದ ಬಿ ಗ್ರೇಡ್ ಮಾಡ್ತಾರೆ. ಅದರಿಂದ ಗ್ರೀನ್ ಅಲ್ಲಿ ಒಂದ್ ಸ್ವಲ್ಪ ಒಳ್ಳೆ ರೇಟ್ ಇದೆ, ಅದರಿಂದ ಗ್ರೀನ್ ಹಾರ್ವೆಸ್ಟ್ ಮಾಡ್ತಾರೆ. ಗ್ರೀನ್ ಹಾರ್ವೆಸ್ಟ್ ಮಾಡ್ತಾ ಇದ್ದೀರಿ ರೇಟ್ ಇರೋದ್ರಿಂದ. ಹೌದೌದು. ಈ ಗ್ರೀನ್ ಇನ್ನ ಅದು ಕಲರ್ ಬರ್ಬೇಕಾದ್ರೆ ರೆಡ್ ಎಲ್ಲೋ ಈ ತರ ಕಲರ್ ಬರ್ಬೇಕಾದ್ರೆ ಎಷ್ಟ್ ದಿನ ಬಿಡ್ಬೇಕಾಗುತ್ತೆ ಸರ್? ಈಗ ನಾವು ಸಸಿ ನೆಟ್ ಮೇಲೆ 85 ದಿವಸ ಬರುತ್ತೆ. ಏನು ಕಾಯಿ ಕಲರ್ ಗ್ರೀನ್ 60 ದಿವಸಕ್ಕೆಲ್ಲ ಬಂದ್ಬಿಡುತ್ತೆ. ಗ್ರೀನ್ 60 ದಿನಕ್ಕೆ ಬರುತ್ತೆ, ಅದು 85 ದಿನಕ್ಕೆ. ಕಲರ್ ಆದ್ರೆ 85 ದಿನಕ್ಕೆ ಬರುತ್ತೆ. ಅಂದ್ರೆ 20-25 ದಿನ ಜಾಸ್ತಿ ತಗೊಳುತ್ತೆ. ಹಾಗಾದ್ರೆ ಇದು ಒಳ್ಳೆ ಬೆನಿಫಿಟ್ ಸರ್. ಯಾಕೆಂದ್ರೆ ರೇಟ್ ಇದ್ದಾಗ ಬೇಕಾದ್ರೆ ಗ್ರೀನ್ ಬೇಕಾದ್ರೆ ಕೊಡ್ಬೋದು, ಇಲ್ಲ ಕಲರ್ ಬೇಕಾದ್ರೆ ಮಾಡ್ಬೋದು. ಹೌದೌದು. ಈ ಕಲರ್ ಕ್ಯಾಪ್ಸಿಕಮ್ ಹಾಕೋದ್ರಿಂದ 2 ಬೆನಿಫಿಟ್ ಇದೆ. ಕಲರ್ ಇದ್ದಾಗ ಕಲರ್ ಮಾಡ್ಬೋದು, ಇಲ್ಲ ಅಂತಂದ್ರೆ ರೇಟ್ ಸಿಗ್ಲಿಲ್ಲ ಅಂದ್ರೆ ಗ್ರೀನ್ ಹಾರ್ವೆಸ್ಟ್ ಮಾಡ್ಬೋದು.
ಸರಿ ಸರಿ ಸರ್. ಆಮೇಲೆ ಈ ಗ್ರೀನ್ ಹೌಸ್ ನಲ್ಲೇ ಬೆಳಿಬೇಕನಾ ಇದನ್ನ ಪಾಲಿ ಹೌಸ್ ನಲ್ಲೇ, ಅಥವಾ ಹೊರಗಡೆ ಓಪನ್ ಏರಿಯಾದಲ್ಲೂ ಬೆಳಿಬೋದಾ? ಓಪನ್ ಏರಿಯಾದಲ್ಲೂ ಬೆಳಿಬಹುದು. ಇದ್ರಷ್ಟು ಈಲ್ಡ್ ಬರಲ್ಲ. ಮಾತ್ರ ಮಳೆಗಾಲ ಏನಾದ್ರು ಆಗ್ಬಿಟ್ರೆ ಇದು ಎಲ್ಲ ಇನ್ಸೆಕ್ಟಿಸೈಡ್ ಅದೆಲ್ಲ ಜಾಸ್ತಿ ಆಗ್ಬಿಡುತ್ತೆ. ಅದರಿಂದ ನಾವು ಪಾಲಿ ಹೌಸ್ ನಲ್ಲಿ ಆಯ್ಕೆ ಮಾಡ್ಕೊಂಡು ಇದನ್ನ ಬೆಳೀತಾ ಇದ್ವಿ. ಈಗ ಎಷ್ಟೋ ಜನ ಓಪನ್ ಫೀಲ್ಡ್ ಅಲ್ಲೂ ಬೆಳಿತಾರೆ. ಅದು ಓನ್ಲಿ ಓಪನ್ ಫೀಲ್ಡ್ ಅಲ್ಲಿ ಬೆಳೆಯೋದಕ್ಕೂ ಮತ್ತೆ ಪಾಲಿ ಹೌಸ್ ಅಲ್ಲಿ ಗ್ರೀನ್ ಹೌಸ್ ಅಲ್ಲಿ ಬೆಳೆಯೋದಕ್ಕೂ ಏನು ಇಳುವರಿ ಮೇಲೆ ವ್ಯತ್ಯಾಸ ಬರುತ್ತಾ? ಗಿಡ ಮತ್ತೆ ಬೆಳವಣಿಗೆ ಮೇಲೆ ವ್ಯತ್ಯಾಸ ಬರುತ್ತಾ? ಯಾವ ರೀತಿ? ಇಳುವರಿ ಮೇಲೆ ಮಳೆ ಬೀಳೋದ್ರಿಂದ ಗಿಡಗಳು ಹಾಳಾಗ್ಬಿಡುತ್ತದೆ. ಗಿಡಗಳು ಹಾಳಾಗ್ಬಿಟ್ರೆ ಹೆಚ್ಚಿಗೆ ದಿನ ಉಳಿಸ್ಕೊಳಕ್ಕಾಗಲ್ಲ ಗಿಡಗಳನ್ನ. ಆಗ ಕ್ವಾಲಿಟಿ ಕ್ವಾಂಟಿಟಿ ಎರಡು ಕಡಿಮೆ ಆಗ್ಬಿಡುತ್ತೆ. ಅದರಿಂದ ನಾವು ಗ್ರೀನ್ ಹೌಸ್ ನಲ್ಲಿ ಕ್ಯಾಪ್ಸಿಕಮ್ ನ ಆಯ್ಕೆ ಮಾಡ್ಕೊತಿದ್ವಿ. ಈಗ ಎಷ್ಟು ದಿನ ಬಿಡ್ಬೋದು ಸರಿ? ಈಗ ಒಂದ್ಸರಿ ಫುಲ್ ಕಟಾವ್ ಮಾಡಿದ್ರಿ ಅಂತ ಇಟ್ಕೊಳ್ಳಿ. ಫುಲ್ ಕಟಾವ್ ಮಾಡಿದ್ಮೇಲೆ ಇದನ್ನೇ ಒಂದಕ್ಕೂ ಕಂಟಿನ್ಯೂ ಮಾಡ್ಬೋದಾ ಅಥವಾ ಕಿತ್ತಾಕ್ಬಿಡ್ಬೇಕಾ ಬೆಳೆನ? ಇಲ್ಲ, ಕಿತ್ತಾಕ್ಬೇಕು. ಕಿತ್ತಾಕ್ಬಿಟ್ಟು ಬೇರೆ ಯಾವ್ದಾದ್ರು ಬೇರೆ ಕ್ರಾಪ್ ಹಾಕಬೇಕು. ರೊಟೇಷನ್ ಮಾಡ್ಕೊಬೇಕು. ಸರ್, ಇದು ಗ್ರೀನ್ ಹೌಸ್ ಎಷ್ಟು ವ್ಯಾಪ್ತಿಲಿದೆ ಸರ್? ಇದು 1 ಎಕರ್ ಪ್ರದೇಶದಲ್ಲಿದೆ. 1 ಎಕರ್. ಹೌದು. ಇದನ್ನ ಮಾಡ್ಬೇಕಾದ್ರೆ ತಮ್ಗೆ ಎಷ್ಟು ಖರ್ಚಾಯ್ತು ಸರ್? ಈಗಾಗಲೇ ನನಗೆ 40 ಲಕ್ಷ ಆಗಿದೆ. ನಾನು 24 ಲಕ್ಷ ಬ್ಯಾಂಕಲ್ಲಿ ಲೋನ್ ತಗೊಂಡು ಮಾಡಿರ್ತಕ್ಕಂಥದ್ದು. ಈಗಾಗಲೇ 7 ವರ್ಷ ಆಯ್ತು. 7 ವರ್ಷ ಆಯ್ತು. ನಾನು ಕ್ಯಾಪ್ಸಿಕಮ್ ಮಾಡಿದಾಗ ಕೊರೋನಾ ಬಂದ್ಬಿಡ್ತು. ಕೊರೋನಾ ಬಂದಾಗ 5 ರೂಪಾಯಿಗೂ ತಗೊಳ್ತಾ ಇರಲಿಲ್ಲ ಕಲರ್ ಕ್ಯಾಪ್ಸಿಕಮ್. ಹಾಗಾಗಿ ಲಾಸ್ ಆಯ್ತು. ಅವತ್ತಿಂದ ನಾನು ಬಹಳ ಕಷ್ಟದಲ್ಲಿ ಇದ್ ಮಾಡ್ಕೊಂಬಂದು, ಬಟ್ ಲೋನ್ ತೀರ್ಸಕ್ ಆಗ್ಲಿಲ್ಲ. ಇವಾಗ ಒಂದ್ ಸ್ವಲ್ಪ ಏನೋ ರೇಟ್ ಆಗತ್ತೆ ಅಂತ ಆದ್ರೆ ಇವಾಗ್ಲೂ ರೇಟ್ ಆಗ್ಲಿಲ್ಲ. ವಿಪರೀತ ಔಷಧಿ ತಗೊಳ್ತದೆ ಕ್ಯಾಪ್ಸಿಕಮ್. ಏನು ಅಂತ ಆದ್ರೆ ವಿಪರೀತ ಔಷಧಿ ಹೊಡಿಬೇಕು. ಎವ್ರಿ 4 ಡೇಸ್ಗೆ ಮೈಟ್ಸ್ ಟ್ರಿಪ್ಸ್ ಅಂತ ಬರುತ್ತೆ. ಇದು ವೀಕ್ಲಿ ಒಂದ್ಸ್ ಹೊಡಿಬೇಕಾ ಸರ್? ಇಲ್ಲ, 4-5 ಡೇಸ್ ಹೊಡಿಬೇಕು ಮೈಟ್ಸ್ ಟ್ರಿಪ್ಸ್ ಬಂದ್ರೆ. ಇಲ್ಲ ಅಂತ ರೋಗ ಇಲ್ಲ ಅಂತಂದ್ರೆ ವೀಕ್ಲಿ ಒಂದ್ಸ್ ಹೊಡೆದ್ರು ಸಾಕು. ಇಲ್ಲಿ ಸಾಮಾನ್ಯವಾಗಿ ಇದ್ರಲ್ಲಿ ಯಾವ್ಯಾವ ರೋಗ ಬರುತ್ತೆ ಸರ್? ಇದ್ರಲ್ಲೆಲ್ಲ ಟ್ರಿಪ್ಸ್ ಮೈಟ್ಸ್ ಅಂತ ಬರ್ತದೆ. ಅದು ಒಂದು ಸಾರಿ ಎತ್ಕೊಂಡ್ಬಿಟ್ರೆ ಅದನ್ನ ಕಂಟ್ರೋಲ್ ಮಾಡೋದೇ ಕಷ್ಟ. ಒಂದೇ ರಾತ್ರಿಗೆ ಸ್ಪ್ರೆಡ್ ಆಗ್ಬಿಡ್ತದೆ. ಏನು ಎಲೆ ಎಲ್ಲ ಮುಟ್ರು ಬಂದ್ಬಿಡ್ತದೆ. ಗಿಡ ಬೆಳೆ ಎಲ್ಲ ಕಾಯೆಲ್ಲ ಅನ್ಸೇಪ್ ಆಗ್ಬಿಡ್ತದೆ. ಶೇಪೇ ಚೇಂಜ್ ಆಗ್ಬಿಡ್ತದೆ. ಕಾಯಿ ಕೂಡ ಮುಟ್ರ ಆಗ್ಬಿಡುತ್ತೆ. ಹೌದೌದು. ಅದನ್ನ ಮಾರ್ಕೆಟಿಂಗ್ ಮಾಡಕ್ ಆಗಲ್ಲ. ಈಗ 100 ರೂಪಾಯಿ ಇತ್ತು ಅಂದ್ರೆ ಕಲರ್ ಕ್ಯಾಪ್ಸಿಕಮ್ 20 ರೂಪಾಯಿಗೆ ತಗೋತಾರೆ. ಅದು ಶೇಪ್ ಇದ್ರೆ ಅದು ರೇಟ್ ಇದ್ದಾಗ ಇಲ್ಲರ ಅದು ಇಲ್ಲ. ಇದು ಇನ್ಸೆಕ್ಟಿಸೈಡ್ ಇಂದ ಅದಾಗೋದು ಟ್ರಿಪ್ಸ್. ಬೇರೆ ಇತರೆ ರೋಗ ಏನ್ ಬರ್ಬೋದು ಸರ್ ಇದಕ್ಕೆ? ಇದರಲ್ಲಿ ಫಂಗಿಸೈಡ್ ಅಂದ್ರೆ ಎಲೆ ಒಂದ್ ಸ್ವಲ್ಪ ಮಳೆಗಾಲದಲ್ಲಿ ಒಂದ್ ಸ್ವಲ್ಪ ಫಂಗಸ್ ಇನ್ಫೆಕ್ಟ್ ಆಗುತ್ತೆ. ನೆಮಟೋಡ್ ಅಂತ ಬರುತ್ತೆ, ಗಂಟು ರೋಗ ಅಂತ ಬರುತ್ತೆ. ನೆಮಟೋಡ್ ಈ ತರ ಎಲ್ಲ ಬರುತ್ತೆ. ಇದು ಎಷ್ಟು ಗಿಡಗಳನ್ನ ಹಾಕಿದ್ರಿ ಸರ್ ನೀವು? ನಾನು ಸುಮಾರು 11,000 ಗಿಡ ಹಾಕಿದ್ದೆ. 10,000 ಉಳ್ಕೊಂಡೈತೆ. ಇವಾಗ 10,000 ಗಿಡ ಇದೆ. ಈಗ ಪಟದಿಂದ ಪಟಕ್ಕೆ ಅಂದ್ರೆ ಸಾಲಿಂದ ಸಾಲಿಗೆ ಎಷ್ಟು ಡಿಸ್ಟೆನ್ಸ್ ಕೊಟ್ಟಿದ್ದೀರಿ ಸರ್? ನಾವು ಸಾಲಿಂದ ಸಾಲಿಗೆ ಒಂದು ಪಟ ಅಂದ್ರೆ ಒಂದ್ ಬೆಡ್ 2 ಫೀಟ್ ಅಂತ ಬರುತ್ತೆ. ಮಧ್ಯ 2 ಫೀಟ್. ಸಾಲಿನ ಸಾಲಿಗೆ 2 ಫೀಟ್ ಕೊಟ್ಟಿದ್ದೀರಾ? ಹೌದೌದು. ಇದು ಜಾಸ್ತಿ 3 ಫೀಟ್ ಬರ್ತದೆ. ಇದು ಆಕ್ಚುಲಿ 3 ಫೀಟ್ ಇರ್ಬೇಕು. 3 ಫೀಟ್ ಇದೆ. ಬೆಡ್ 2 ಫೀಟ್ ಇದೆ. ಬೆಡ್ 2 ಫೀಟ್ ಇದೆ. ಬೆಡ್ ಅಂದ್ರೆ ಬೆಡ್ಡಿಂದ ಬೆಡ್ಗೆ ನಾನು ಹೇಳ್ತಾ ಇರೋದು. ಬೆಡ್ಡಿಂದ ಬೆಡ್ಗೆ ಒಂದು 5 ಅಡಿ ಅಂತ ಬರ್ತದೆ. ಅದೇ ಬೆಡ್ಡಿಂದ ಬೆಡ್ಗೆ 5 ಅಡಿ ಬರುತ್ತಾ? 5 ಅಡಿ 6 ಅಡಿ ಬರ್ತದೆ. 5 ಅಡಿ ಬರುತ್ತೆ. ಏನು 2 ಡ್ರಿಪ್ ಲೈನ್ ಬಿಟ್ಟಿದ್ದೀರಾ ಸರ್? ಹೌದೌದು, 2 ಡ್ರಿಪ್ ಲೈನ್. ಏನು 3 ಏನೋ ಬಿಟ್ಟಿರಂಗಿದ್ರಿ ಇಲ್ಲಿ? ಇಲ್ಲ, 2 ಇದೆ. 2 ಇದೆಯಾ? ಒಂದು ವೇಸ್ಟ್. ಒಂದು ಡಮ್ಮಿ ಮಾಡಿದೀರಾ? 2 ಡ್ರಿಪ್ ಲೈನ್ ಬಿಟ್ಟಿದ್ದೀರಿ. ಹೌದೌದು. ಅಂದ್ರೆ ಒಟ್ನಲ್ಲಿ ಬೆಡ್ಡಿಂದ ಬೆಡ್ಗೆ 5 ಅಡಿ ಸಾಲು. ಹೌದು. ಆಮೇಲೆ ಗಿಡದಿಂದ ಗಿಡಕ್ಕೆ ಎಷ್ಟು ಡಿಸ್ಟೆನ್ಸ್? ಗಿಡದಿಂದ ಗಿಡಕ್ಕೆ 1.5 ಅಡಿ. 1.5 ಅಡಿ ಕೊಟ್ಟಿದ್ದೀರಾ? ಈಗ 1.5 ಅಡಿ, ಕೆಲವರು 2 ಅಡಿ ಕೊಡ್ತಾರೆ ಸರ್. 2 ಅಡಿ ಬಿಟ್ರೆ ಗಿಡ ಸಾಯ್ದೇನೆ ಹೋಗ್ಬಿಟ್ರೆ ಅದು ಒಳ್ಳೇದೆ. ಗಿಡ ವೈಡ್ ಆಗುತ್ತೆ, ಕ್ರಾಪ್ ಚೆನ್ನಾಗ್ ಬರ್ತದೆ. ಅದು ಒಳ್ಳೆ ಮೆಥಡ್. ಅದಕ್ಕೆ ಗಾಳಿ ಚೆನ್ನಾಗ್ ಆಡುತ್ತೆ ಅನ್ನೋ ದೃಷ್ಟಿಯಿಂದ 2 ಅಡಿ ಬಿಡ್ತಾರೆ. ನೀವು ಸತ್ಕಿತ್ರೆ ಮಧ್ಯ ಗಿಡ ತೆಳುವಾಗಿದ್ದಷ್ಟು ಒಳ್ಳೇದು. ಗಿಡ ಸಾಯ್ದೇನೆ ಹೋಗ್ಬಿಟ್ರೆ ಇಲ್ಲದ್ರೆ ಈಲ್ಡ್ ತಗೊಳೋದು ಕಷ್ಟ ಆಗುತ್ತೆ. ಗಿಡ ಎಷ್ಟು ಸಾವಿರ ಸಸಿಗಳನ್ನ ತಗೊಂಡಿದೆ ಸರ್ 1 ಎಕರೆಯಲ್ಲಿ? ನಾವು ಒಂದು 11,000 ನೆಟ್ಟಿದೀವಿ. 11,000 10,000 ಉಳ್ಕೊಂಡಿದೆ ಈಗ. ನೀವೇ ನರ್ಸರಿನ ತರ್ತೀರಾ? ಹೌದೌದು, ನಾವೇ ಸೀಡ್ ಕೊಟ್ಟು ನರ್ಸರಿ ಮಾಡಿಸುದು. ನೀವೇ ಸೀಡ್ ಕೊಡ್ಬೇಕಾ? ನಾವು ಸೀಡ್ ತಂದು ಕೊಡ್ತೀವಿ. ಯಾವ ಕಂಪನಿದು ಸರ್ ಇದು? ರಿಜ್ವಾನ್ ಕಂಪನಿದು. ರಿಜ್ವಾನ್. ಸೀಡ್ ರೇಟ್ ಏನಿದೆ ಸರ್? ಸೀಡ್ ರೇಟ್ ಒಂದು ಪ್ಯಾಕೆಟ್ 8,000 ರೂಪಾಯಿ, 8,500 ರೂಪಾಯಿ ಇದೆ.
8,500 ಇದೆ ಪ್ಯಾಕೆಟ್. ಹೌದೌದು. ಆಮೇಲೆ ಇವ್ರು ನರ್ಸರಿನಲ್ಲಿ ಹಾಕೋದಕ್ಕೆ ಎಷ್ಟು ತಗೋತಾರೆ ಸರ್? ಅವರು ನಾವು ಸ್ನೇಹಿತರ ಹತ್ರ ಮಾಡ್ತೀವಿ, ಅದರಿಂದ ಒಂದ್ ಸ್ವಲ್ಪ ಕಡಿಮೆ ಆಗುತ್ತೆ. ಅಲ್ಲ, ಸಾಮಾನ್ಯವಾಗಿ ಬೇರೆಯವ್ರ ಹತ್ರ ಮಾಡ್ಸಿದ್ರೆ ಬೇರೆ ಹತ್ರ ಮಾಡಿಸ್ರೆ 10,000-15,000 ರೂಪಾಯಿ ಆಗುತ್ತೆ. ಅಲ್ಲ, ಒಂದು ಗಿಡಕ್ಕೆ ಎಷ್ಟು ತಗೋತಾರೆ ಅವ್ರು? ಒಂದು ಟ್ರೇಗ ಒಂದ್ ಗಿಡದ ಲೆಕ್ಕನ? ಅವರು 1,000 ಲೆಕ್ಕ. 1,000 ಲೆಕ್ಕ. 1,000ಕ್ಕೆ ಎಷ್ಟು ತಗೋತಾರೆ ಸರ್? 1,000ಕ್ಕೆ 1,000-1,500 ತಗೋತಾರೆ. 1,000 1,500. ಅದು ನೀವು ಸೀಡ್ಸ್ ಕೊಟ್ಟು? ಹೌದೌದು. ಈಗ ಒಟ್ಟು 11,000 ಹಾಕಿದ್ರಿ, 10,000, 1,000 ಹೋದ್ರು 10,000 ಸಸಿಗಳಿವೆ. ಸಾಮಾನ್ಯವಾಗಿ ಒಂದು ಗಿಡದಲ್ಲಿ ಎಷ್ಟು ಇಳುವರಿ ಬಿಡ್ಬೋದು ಸರ್ ಮ್ಯಾಕ್ಸಿಮಮ್ ಅಂದ್ರೆ? ಆಕ್ಚುಲಿ ಇದನ್ನ ಹೇಳ್ತಾರೆ, ನಮ್ದು ಇಲ್ಲಿ ತನಕ ಅಷ್ಟೊಂದು ಇಳುವರಿ ತಗೊಳ್ಳಿಲ್ಲ. ಒಂದ್ ಎಕರೆಗೆ 50 ಟನ್ ಬೆಳಿಬಹುದು ಅಂತ ಹೇಳಿ ನಾನು ಬೆಳೆದಿದ್ದೆ. ಫಸ್ಟ್ ಟೈಮ್ ಬೆಳೆದಾಗ 33 ಟನ್ ಆಗಿತ್ತು. 33 ಟನ್. ಎರಡನೇ ಸಾರಿ ಕೊರೋನಾ ಬಂತು, 23 ಟನ್ ಆಯ್ತು. ರೇಟ್ ಇಲ್ಲ, ಬರೀ 5 ರೂಪಾಯಿ ಗಿಡನೇ ಕಳಿಸಿ ಹಾಕ್ಬಿಟ್ವಿ. ವೀಕ್ಲಿ ಒಂದ್ಸ್ 2 ಟನ್ ಬರ್ತಾ ಇತ್ತು ಅವಾಗ. ಈಗ ಏನಾಗಿದೆ ಅಂದ್ರೆ ರೈತನಿಗೆ ರೇಟ್ ಇದ್ದಾಗ ಫಸ್ಲಿರಲ್ಲ, ಫಸ್ಟ್ ಇದ್ದಾಗ ರೇಟ್ ಇರಲ್ಲ. ಹಂಗಾಗಿ ಒಂದು ಸ್ಟೇಬಲ್ ರೇಟ್ ಇದ್ರೆ ರೈತನಿಗೆ ಬೆನಿಫಿಟ್ ಆಗುತ್ತೆ. ಇಲ್ಲ ಅಂತ ಅಂದ್ರೆ ರೈತ ಮಾಡೋ ಸಾಲನು ಕೂಡ ತೀರ್ಸಕ್ಕಾಗಲ್ಲ. ಈಗ ಹಾಲಿ ಸದ್ಯದಲ್ಲಿ ರೇಟ್ ಇದೆಯಾ ಸರ್? ರೇಟು 70 ರೂಪೀಸ್, 80 ರೂಪೀಸ್. ಅಂದ್ರೆ ಇಷ್ಟಿದ್ರೆ ಪರವಾಗಿಲ್ಲ ಅನ್ನೋ ಒಂದ್ ರೇಟ್ ಅಂತೀರಾ? ಇಷ್ಟಿದ್ರು ಅವರೇಜ್ ಇದ್ರು ಪರವಾಗಿಲ್ಲ. ಫ್ಲಕ್ಚುಯೇಟ್ ಆಗ್ತಾ ಇರ್ತದೆ. 30 ರೂಪಾಯಿಗೂ ಬಂದ್ಬಿಡುತ್ತೆ, 20 ರೂಪಾಯಿಗೂ ಬಂದ್ಬಿಡುತ್ತೆ. ಸಾಮಾನ್ಯವಾಗಿ ಈ ರೇಟಲ್ಲಿ ಎಷ್ಟು ಇಳುವರಿ ಬಂದ್ರೆ ಅನುಕೂಲ ಆಗುತ್ತೆ ಸರ್? ಈ ರೇಟ್ ನಲ್ಲಿ ಬರ್ಬೇಕು 50 ಟನ್ ಬರ್ಬೇಕು. ಇವತ್ತು ನಿಮ್ಮ ಬೆಳೆನಲ್ಲಿ ಒಂದು ಅಂದಾಜು ಎಷ್ಟು ಬರ್ಬೋದು ಅಂತ ಒಂದು ಅಂದಾಜು ಮಾಡಿದ್ರಿ ಸರ್? ನಾವಿನ್ನು ಇವಾಗ ಎಷ್ಟನೇ ಕಟಾವ್ ಸರ್ ಇದು? ಇದಾಗ್ಲೇ ಒಂದು 20 ಕಟಾವ್ ಆಗಿದೆ. 20 ಕಟಾವ್ ಆಗೋಗಿದೆ ಆಗಿದೆ. ಬಟ್ ಈಲ್ಡ್ ಅಷ್ಟೊಂದು ಬಂದಿಲ್ಲ. ಯಾಕೆ ಅಂತ ಅಂದ್ರೆ ಟ್ರಿಪ್ಸ್ ಮೈಟ್ಸ್ ಎಲ್ಲ ಜಾಸ್ತಿ ಅಟ್ಯಾಕ್ ಆಗಿತ್ತು. ಮತ್ತೆ ಇವಾಗ ಮಳೆ ಇರ್ಲಿಲ್ವಲ್ಲ, ಬೇಸಿಗೆ ಆದ್ರಿಂದ. ಸರಿ ಸರ್. ಆಮೇಲೆ ಈ ಮಧ್ಯದಲ್ಲಿ ನೀವು ಇನ್ನೇನೇನ್ ಬೆಳೆಗಳು ಹಾಕಿದ್ರಿ ಸರ್? ರೊಟೇಷನ್ ಕ್ರಾಪ್ ಅಂದ್ರೆ ಇಂಗ್ಲಿಷ್ ಕುಕುಂಬರ್ ಹಾಕಿದ್ದೆ. ಫಸ್ಟ್ ಟೈಮ್ ಹಾಕ್ದಾಗ ಒಂದ್ ಸ್ವಲ್ಪ ಪರವಾಗಿರ್ಲಿಲ್ಲ ರೇಟು. ಟೈ ಅಪ್ ಮಾಡ್ಕೊಂಡಿದ್ದ. ಒಂದ್ 20 ರೂಪಾಯಿ ಪರ್ ಕೆಜಿ ಸಿಕ್ಕಿತ್ತು. ಈಗ ಸೆಕೆಂಡ್ ಟೈಮ್ ಹಾಕ್ದಾಗ ಭೂಮಿ ಗ್ರಾಜುವಲ್ ಆಗಿ ಫಲವತ್ತತೆ ಕಳ್ಕೊತದೆ. ಯಾಕೆಂದ್ರೆ ಮೆನ್ಯೂರ್ ಬಿಡೋದ್ರಿಂದ ಅದರಿಂದ ಈಲ್ಡು ಮತ್ತೆ ರೋಗ. ನೀವು ಗೊಬ್ಬರ ಎಲ್ಲ ಬರೀ ಗ್ರಾನ್ಯುಲರ್ ಹಾಕ್ತೀರಾ ಅಥವಾ ವಾಟರ್ ಸಾಲ್ಯುಬಲ್ ಹಾಕ್ತೀರಾ ಸರ್? ವಾಟರ್ ಸಾಲ್ಯುಬಲ್ ಜಾಸ್ತಿ. ಬೆಡ್ಗೆ ಹಾಕುವಾಗ ಗ್ರಾನ್ಯುಲ್ ಹಾಕ್ತಿವಿ. ಬೆಡ್ಗೆ ಹಾಕುವಾಗ ಅಂದ್ರೆ ನೀವು ಪ್ರಾರಂಭದಲ್ಲಿ ಬೆಡ್ ಮಾಡುವಾಗ ಗ್ರಾನ್ಯುಲ್ ಹಾಕ್ತೀರಾ? ಹೌದೌದು. ಆಮೇಲೆ ವಾಟರ್ ಸಾಲ್ಯುಬಲ್ ಕೊಟ್ಕೋಬಹುದು. ಏನು ಯಾವ್ಯಾವ ಇಂಟರ್ವಲ್ ಅಲ್ಲಿ ಕೊಡ್ತೀರಿ ಸರ್ ನೀವು ಟೈಮಿಂಗ್ಸ್? ಎವರಿ 3 ಡೇಸ್ ಒಂದ್ಸರಿ ಬಿಡ್ತೀವಿ. ಎವರಿ 3 ಡೇಸ್ ಒಂದ್ಸರಿ ವಾಟರ್ ಸಾಲ್ಯುಬಲ್ ಕೊಡ್ತೀರಾ? ಎಷ್ಟು ಕೊಡ್ತೀರಾ ಸರ್ ಎವರಿ 3 ಡೇಸ್ಗೆ? ಒಂದು ಎಕರ್ ಇದೆ ಅಂತ ಅಂದ್ರೆ ಒಂದು 4 ಕೆಜಿ ಕೊಡ್ತೀವಿ. 4 ಕೆಜಿ ಕೊಡ್ತೀರಿ ಅಂದ್ರೆ 3 ಡೇಸ್ಗೂ ನೀವು ಗೊಬ್ಬರ ಬಿಡ್ತಾ ಇರ್ತೀರಿ? ಹೌದು. ಡ್ರಿಪ್ ಮೂಲಕ? ಹೌದು. ವೆಂಚುರಿ ಮೂಲಕ ಕಳಿಸ್ತಾ ಇರ್ತೀರಿ? ವೆಂಚುರಿ ಮೂಲಕ. ಫಸ್ಟ್ ಬೆಡ್ಗೆ ನೀವು ಗ್ರಾನ್ಯುಲರ್ ಗೊಬ್ಬರ ಹಾಕೋದ್ ಬಿಟ್ರೆ ಆಮೇಲೆ ಬರೀ ವಾಟರ್ ಸಾಲ್ಯುಬಲ್ ನೀವು ಕೊಡೋದು? ಹೌದು. ಈಗ ಕಟಾವ್ ಸಂದರ್ಭದಲ್ಲೂ ಏನಾದ್ರು ಮೇವು ಕೊಡ್ಬೇಕಾ ಸರ್? ಎವರಿ ಡೇ 3 ಡೇಸ್. ಎವರಿ 3 ಡೇಸ್ ಫುಲ್ ಕಿತ್ತಾಕೋರು ಹಾರ್ವೆಸ್ಟ್ ಮಾಡ್ದಂಗೆ ಇರ್ತಕ್ಕಂತ ಕಾಯಿಗಳು ದಪ್ಪ ಆಗ್ಬೇಕಲ್ವಾ? ಅದರಿಂದ ಬಿಡ್ತಾ ಇರ್ತೀವಿ. ಕಾಯಿಗಳು ದಪ್ಪ ಆಗೋದಕ್ಕೆ ಆ ಟೈಮ್ ಕೊಡ್ತಾ ಹೋಗ್ಬೇಕು. ಹೌದು. ಪೊಟಾಸು, ಸಲ್ಫರ್ ಎಲ್ಲ ಬೇಕಲ್ಲ ಅದಕ್ಕೆ. ಪ್ರಾರಂಭದಲ್ಲಿ ಯಾವ್ದು ಕೊಡ್ತೀರಿ ಸರ್ ನೀವು ನೆಟ್ಟಾಗ? 30-0-45, 19 ಈ ತರ ನೈಟ್ರೋಜನ್ ಇರ್ತಕ್ಕಂಥ ಗೊಬ್ಬರಗಳು ಕೊಡ್ತೀವಿ ಜಾಸ್ತಿ. ಬರ್ತಾ NPK ಕೊಡ್ತೀವಿ. ಆಮೇಲೆ ಈಗ ಕಟಾವ್ ಸಂದರ್ಭದಲ್ಲಿ ಯಾವ್ದು ಕೊಡ್ತೀರಿ ಸರ್? ಅದೇ ಪೊಟಾಸ್ ಅಂಶ 0050. ಅದೇ 13-040. ಹೌದೌದು. ಈ ತರದ ಪೊಟ್ಯಾಸ್ ಅಂಶ ಜಾಸ್ತಿ ಇರೋದು 50-34. ಇಲ್ಲ ಗ್ರೋತ್ ಜಾಸ್ತಿ ಆಗ್ಬಿಡುತ್ತೆ, ನೈಟ್ರೋಜನ್ ಅಂಶ ಜಾಸ್ತಿ ಆಗ್ಬಿಟ್ರೆ. ಅಂದ್ರೆ ಈಗ ಕಾಯಿ ದಪ್ಪ ಆಗ್ಬೇಕು, ಅದಕ್ಕೋಸ್ಕರ ಪೊಟ್ಯಾಸಿಯಂ ಜಾಸ್ತಿ ಕೊಡ್ತೀರಾ? ಮೈಕ್ರೋ ನ್ಯೂಟ್ರಿಯೆಂಟ್, ಮಧ್ಯ ಮೈಕ್ರೋ ನ್ಯೂಟ್ರಿಯೆಂಟ್. ಯಾಕೆ ಹೂವು ಆಗ್ಬೇಕು, ಫಲ ಕಚ್ಚಬೇಕಲ್ಲ, ಅದಕ್ಕೆ ಮೈಕ್ರೋ ನ್ಯೂಟ್ರಿಯೆಂಟ್ ಏನಾರು ಕೊಡ್ತಾ ಇರ್ಬೇಕು. ಅದೇ ಹೂವು ಬರೋ ಟೈಮ್ನಲ್ಲಿ. ಹೌದೌದು. ಎಷ್ಟು ದಿನಕ್ಕೆ ಹೂವು ಬರುತ್ತೆ ಸರ್? ಬರುತ್ತೆ ಒಂದು 40 ಡೇಸ್ ಬರಬಹುದು. 40 ಡೇಸ್ಗೆ ಫಸ್ಟ್ ಕಟಾವ್ ನೆಟ್ ಎಷ್ಟು ದಿವಸಕ್ಕೆ ಫಸ್ಟ್ ಕಟಾವ್ ಬರುತ್ತೆ ಸರ್? ಇದು ಗ್ರೀನ್ ಆದ್ರೆ ಒಂದು 60-65 ಡೇಸ್ ಬರುತ್ತೆ. ಕಲರ್ ಆದ್ರೆ 80 ಡೇಸ್ ಆಗುತ್ತೆ. 80-85 ಅಂದ್ರೆ 15-20 ದಿನ ಗ್ಯಾಪ್ ಬರುತ್ತೆ. ಹೌದು. ಸಾಮಾನ್ಯವಾಗಿ ಒಂದು ಗಿಡದಲ್ಲಿ ಇಳುವರಿ ನಿಮ್ಮದ್ ಬಿಡಿ ಮ್ಯಾಕ್ಸಿಮಮ್ ಅಂದ್ರೆ ಎಷ್ಟು ತಗೋಬಹುದು ಒಂದು ಗಿಡದಲ್ಲಿ ಚೆನ್ನಾಗಿ ಬೆಳೆದ್ರೆ? 5 ಕೆಜಿ ತಗೊಬಹುದು. 5 ಕೆಜಿ ತಗೋಬಹುದು. ನಾರ್ಮಲ್ ಅಂದ್ರೆ 3 ಕೆಜಿ ಬರುತ್ತೆ ಅಷ್ಟೇ. ಸರ್, ಈಗ ರಿಜ್ವಾನ್ ಕಂಪ್ನಿ
ಎಲ್ಲರೂ ಹೇಳತ್ತಾರ, ರೈತರು ಹೇಳತ್ತಾರ ಬಹಳ ಸ್ಟ್ಯಾಂಡರ್ಡ್ ಅಂತಾರೆ. ಹೌದು. ಇನ್ನು ಕೆಲವರು ಓಪನ್ ಫೀಲ್ಡ್ ಅಲ್ಲಿ ಹಾಕುವಂತವ್ರು ಬೇರೆ ಬೇರೆ ತಳಿನೂ ಹಾಕ್ತಾರೆ. ಈಗ ಕಲರ್ ಹಾಕುವಂತವ್ರು ಸ್ಟೆಮ್ ಗಟ್ಟಿ ಇರುತ್ತೆ, ಮತ್ತೆ ಕಾಯಿ ಇಷ್ಟೇ ಗಟ್ಟಿ ಇರುತ್ತೆ ಅಂತ ಹೇಳ್ಬಿಟ್ಟು ರಿಜ್ವಾನ್ ಆಯ್ಕೆ ಮಾಡ್ಕೊತಾರೆ. ಸೇಪು ಇದೆಲ್ಲ ಚೆನ್ನಾಗ್ ಬರುತ್ತೆ. ಕಲರ್ ಅಲ್ಲಿ ರಿಜ್ವಾನೆ ಮೇನ್. ಹೌದೌದು. ಅದೆಲ್ಲ ಏನೋ ಬೇರೆ ಕಂಪನಿ ಏನಾಗ್ತವೆ ಅಂದ್ರೆ ಸ್ಟೆಮ್ ಗಟ್ಟಿ ಇರಲ್ಲ. ಕಾಯಿ ದಪ್ಪ ಬರುತ್ತೆ, ಕಾಯಿ ದಪ್ಪ ಇದು ಬರಲ್ಲ, ಗಟ್ಟಿ ಬರಲ್ಲ, ತೂಕ ಬರಲ್ಲ. ತೂಕ ಬರ್ತದೆ, ಗಟ್ಟಿ ಬರಲ್ಲ. ಅದರಿಂದ ಹೆಚ್ಚಿಗೆ ಜನ ರಿಜ್ವಾನ್ ಆಯ್ಕೆ ಮಾಡ್ತಾರೆ. ಜಾಸ್ತಿ ಜನ ಅದನ್ನೇ ಆಯ್ಕೆ ಮಾಡ್ಕೋತಾರೆ ಅಂತೀರಾ? ಸರಿ ಸರ್. ಸರ್ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನೋಡಿ, ಒಂದ್ಸರಿ ಕಟಾವ್ ಆದ ತಕ್ಷಣ ಹಿಂದೆನೆ ಸ್ಪ್ರೇ ಮಾಡ್ಕೊ ಬಂದ್ಬಿಡ್ತಾರೆ ಔಷಧಿನ. ಇದು ಸ್ಪ್ರೇ ಮಾಡುವಂತ ವಿಧಾನ ಇದು. ಸ್ನೇಹಿತರೆ, ಇದು ಹಾಲಿ ಕಟಾವು ನಡೀತಾ ಇದೆ. ಕಟಾವು ಮಾಡಿ ಶೇಖರಣೆ ಮಾಡ್ತಾ ಇರ್ತಕ್ಕಂಥದ್ದು. ಹೌದು. ಗ್ರೀನ್ ಕ್ಯಾಪ್ಸಿಕಮ್ಗೆ ರೇಟ್ ಇರೋದ್ರಿಂದ ಗ್ರೀನ್ನೇ ತೆಗಿತಾ ಇದ್ದಾರೆ. ಹಂಗ ಮಧ್ಯದಲ್ಲಿ ಒಂದೊಂದು ಕಲರ್ಗಳು ಬಂದ್ಬಿಡ್ತವೆ. ಇದು ಕಲರ್ ಕ್ಯಾಪ್ಸಿಕಮ್ ನೀವು ಕಾಣ್ತಾ ಇರುವಂಥದ್ದು. ಇದು ಗ್ರೀನ್ ಕ್ಯಾಪ್ಸಿಕಮ್. ಇನ್ನು ಕಟಾವು ನಡೀತಾ ಇದೆ.